ಈಗ ನಮ್ಮ ಪ್ರತಿಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಸರ್ ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಹಿರೇಗೌಡ್ರೆ. ಸರ್ ಈಗ ಸರ್ ನಾನು ಒಂದು ಪ್ರಶ್ನೆ ಈ ತಗ್ ಲೈಫ್ ಸಿನಿಮಾ ಕ್ಷಮೆ ಕೇಳದ ಹೊರತು ನಾವು ಇಲ್ಲಿ ರಿಲೀಸ್ ಆಗಕ್ಕೆ ಬಿಡಲ್ಲ ಅಂತ ಟೈಮ್ ಕೊಟ್ಟಿದ್ರು. ಈಗ ಟೈಮ್ ಮುಗಿದೋಗಿದೆ. ಟೈಮ್ ಮುಗಿದೋದ್ಮೇಲೂ ಕೂಡ ನಾಳೆ ಏನಾದರೂ ಸಿನಿಮಾ ರಿಲೀಸ್ ಮಾಡಿದರೆ ಸರ್ ಇದು ಒಂದು ಬೆನ್ಮೂಳೆ ಇಲ್ಲದೆ ಇರುವಂಥ ಸರ್ಕಾರ ಅನಿಸ್ಕೊಳ್ಳುತ್ತೆ. ನಂಬರ್ 1. ನಂಬರ್ 2, ನಮ್ಮ ರಮ್ಯಾ ಮೇಡಮ್ ಅವರು ಭಾಷೆಗಳ ವಂಶವೃಕ್ಷ ಹಾಕಿದ್ದಾರೆ ಸರ್. ತಮಿಳು ಮಲಯಾಳಂನಿಂದ ಕೌಲೊಡ್ದು 4ನೇ ಕೌಲು ಕನ್ನಡ ಅಂತೆ ಸರ್. ನೀವು ನೋಡಿದ್ರ ಅದನ್ನ? ಅದೇ ಅಮ್ಮ 3 ದಿನದಿಂದ ಕಮಲಾಸನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ ಅಮ್ಮ. 3 days ಇಂದ ಕಮಲಾಸನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾನೆ ಇದ್ದಾರೆ. ಮತ್ತೆ ನಾವು ದ್ರಾವಿಡ್ರು, ಇವಾಗ ಹಿಂದಿ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿ. ದ್ರಾವಿಡ್ರ ಪ್ರಶ್ನೆ ಬಂದಿಲ್ಲ, ಭಾಷೆ ಪ್ರಶ್ನೆ ಬಂದಿರೋದು. ನಾವು ಭಾಷೆ ಬಗ್ಗೆ ಯೋಚನೆ ಮಾಡ್ಬೇಕೇ ಹೊರತು ನಾವು ದ್ರಾವಿಡ್ರ, ಆರ್ಯರ, ಇವರ, ಬ್ರಿಟಿಷ್ ಇದೆಲ್ಲ ಸಹ ಪ್ರಶ್ನೆ. ಇವತ್ತು ಕನ್ನಡದ ಅಸ್ತಿತ್ವ, ಇವತ್ತು ಕನ್ನಡದ ಅಭಿಮಾನ ಇದ್ರೆ, ಕನ್ನಡದ ಬಗ್ಗೆ ಕಾಳಜಿ ಇದ್ರೆ ಈ ತರ ಎಲ್ಲ ಮಾತಾಡಬಾರ್ದು. ಯಾವುದೇ ಕಾರಣಕ್ಕೂ ನಾನ್ ಮೊನ್ನೆನೆ ಹೇಳಿದೀನಿ, ಈ ಫಿಲಂ ಚೇಂಬರ್ ಇದೆಯಲ್ಲ ಅದೇನ್ ಗೊತ್ತಾಗದೇ ಇಲ್ಲ. ಆ ಚೇಂಬರ್ ಇದೆಯೋ ಇಲ್ಲೋ ಅನ್ನೋದೇ ಅರ್ಥ ಆಗಲ್ಲ ನನಗೆ. ಅವ್ರಿಗೆ ಒಂಥರ ಪತ್ರಗುಟ್ಟೋಗ್ತಾರೆ ಸರ್, ಅಸಹಕಾರ. ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ಗಳೇ ಅವರೇ ಅಲ್ಲೇ ಇರೋದು. ನೀವು ಫಿಲಂ ಚೇಂಬರ್ ಒಳಗಡೆನೆ ಈ ಕಮಲಾಸನ್ ಫಿಲಂ ಡಿಸ್ಟ್ರಿಬ್ಯೂಟರ್ಗಳು ಇರೋದು. ಅದಕ್ಕೆ ಅವ್ರು ಮಾತಾಡಲ್ಲ. ಈ ಸಂದರ್ಭ ಅಲ್ದಿರ ಫಿಲಂ ಚೇಂಬರ್ ಏನ್ ಬೇಕು? ಫಿಲಂ ಚೇಂಬರ್ ಮುಚ್ಚಿರಿ. ಏನ್ ಕಿಟ್ಕೊಂಡಿದ್ದೀರಾ ಫಿಲಂ ಚೇಂಬರ್ನ? ಈ ತರ ಬೇಕಾಬಿಟ್ಟಿಯಾಗಿ ಕನ್ನಡದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ಕನ್ನಡದ ಬಗ್ಗೆ ಈಗ ನೀವು ಶಾಸ್ತ್ರೀಯ ಭಾಷೆಯಲ್ಲಿ ಕನ್ನಡನೇ ಇರೋದು. ಶಾಸ್ತ್ರೀಯ ಭಾಷೆ ತಮಿಳೇ ಆಗಿದೆಯೋ ಕನ್ನಡನೂ ಶಾಸ್ತ್ರೀಯ ಭಾಷೆನೆ. ಅದಕ್ಕೆ ಆದಂತ ಇತಿಹಾಸ ಇದೆ. ಇವತ್ತು ನೀವು ಹಾಸನ ರಸ್ತೆಯಲ್ಲಿ ಹೋದೆ, ಪುರಾತನ ಕನ್ನಡದ್ದು ಅಲ್ಲಿ ಶಿಲಾಶಾಸನಗಳಿದೆ ನಿಮ್ಮಲ್ಲಿ. ನೀವು ದಾರಿಯಲ್ಲೇ ಹಾಕಿದಾರ ಹೋಗ್ಬೇಕಾದ್ರೆ ದಾರಿಯಲ್ಲಿ ಸರ್ ವಾದ ಮಾಡಿದ್ರೆ ಸರ್ ಬುದ್ಧಿವಂತರ ಜೊತೆ ಮಾತಾಡ್ಬೇಕು. ಏನು ಗೊತ್ತಿಲ್ಲದೆ ಇರೋ ಜೊತೆ ಮೂರ್ಖರ ಜೊತೆ ಮಾತಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಸರ್? ಇವ್ರಿಗೆ ನಾವು ಪ್ರೂವ್ ಮಾಡಕ್ಕೆ ಇವ್ರು ಯಾರು ಸರ್? ಇವ್ರೇನು ಪಂಡಿತರ, ವಿದ್ವಾಂಸರ, ಭಾಷಾ ವಿಜ್ಞಾನಿಗಳ? ಮತ್ತೆ ಏನ್ ಸರ್ ಇವ್ರಿಗೆ ಚರಿತ್ರೆ ಗೊತ್ತಾ, ವಿಜ್ಞಾನ ಗೊತ್ತಾ, ಏನ್ ಗೊತ್ತು ಸರ್ ಇವ್ರಿಗೆ? ಅಲ್ಲ, ಇವ್ರೇನ ಇತಿಹಾಸ ತಜ್ಞರ? ಇವರು ಏನೋ PhD ಮಾಡೋರು ಇತಿಹಾಸದಲ್ಲಿ. ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಹೋಯ್ತಾ ಇರ್ಬೇಕು. ಅದನ್ನ ಬಿಟ್ಬಿಟ್ಟು ನೀವು ಕನ್ನಡದ ಬಗ್ಗೆ ನಂದೆಲ್ಲಿಡ್ಲಿ ಅಂತ ಏನೋ ಒಂದು ಹೇಳಿಕೆ ಕೊಟ್ಬಿಟ್ರೆ, ಇವ್ರಿಗೆ ಹೇಳಿಕೆಗೆ ನಾವು ಎಲ್ಲ ತೆಗೆದ್ಬಿಟ್ಟು ಇವ್ರಿಗೆ ಬನ್ನಿ ಚರ್ಚೆ ಮಾಡೋಣ, ಹೆಂಗೆ ನಮ್ಮ ಕನ್ನಡದ ಹುಟ್ಟು ಹೆಂಗಾಯ್ತು, ಪ್ರೋಟೋ ದ್ರಾವಿಡಿಯನ್ ಲ್ಯಾಂಗ್ವೇಜಸ್ಸು ಅದು ಇದು ಅಂತ. ಇವ್ರು ಯಾವ ಸೀಮೆ ದೊಣ್ಣೆ ನಾಯಕರಂತ ಇವ್ರ ಮುಂದೆ ನಾವೆಲ್ಲ ಪ್ರೂವ್ ಮಾಡ್ಕೊಳ್ಳೋದು ಸರ್? ಇವ್ರು ಯಾರು ಸರ್ ಇವರು? ಅಲ್ಲ, ಈ ಚರ್ಚೆ ಮಾಡಕ್ಕೆ ಇವನ್ ಯಾರು? ಚರ್ಚೆ ಮಾಡಕ್ಕೆ ಇವನ್ ಯಾರು? ಕನ್ನಡದ ಅನ್ನ ತಿಂದಿರೋ ನೀವನು. ಕನ್ನಡದ ಸಿನಿಮಾಗಳಲ್ಲಿ ಇವನಿಗೆ ದುಡ್ಡು ಕೊಟ್ಟಿದ್ದೀರಿ, ಅನ್ನ ತಿಂದಿದ್ದಾನೆ, ಆ ಋಣ ತೀರ್ಸ್ಬೇಕಾಗಿತ್ತು ಇವನು. ಅದ್ಬಿಟ್ಟು ಚರ್ಚೆ ಮಾಡಕ್ಕೆ ಅದಕ್ಕೆ ಇತಿಹಾಸ ತಜ್ಞರು ಇದಾರೆ, ದೇಶದಲ್ಲಿ ಇದಾರೆ, ವಿದೇಶದಲ್ಲಿ ಇದಾರೆ. ಅವ್ರು ಚರ್ಚೆ ಮಾಡ್ಲಿ, ಅವ್ರ ಆ ಫೋರಂ ಅಲ್ಲಿ ಚರ್ಚೆ ಮಾಡ್ಲಿ. ಇವ್ರು ಯಾರೋ ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಇವ್ರು ಕನ್ನಡದ ಇತಿಹಾಸವನ್ನ ನೋಡಕ್ಕೆ ಕೆಣಕಕ್ಕೆ ಹೋದ್ರೆ ಇವ್ರು ಸರಿಯಾದಂತ ಅದೇನೋ ಹೇಳ್ತಾರಲ್ಲ, ಮಾತಿನ ಪೆಟ್ಟು ಆಮೇಲೆ ದೊಣ್ಣೆಯ ಪೆಟ್ಟೆ ಇವ್ರಿಗೆ ಸರಿಯಾಗಿ ಮಾಡ್ಬೇಕು. ಹೋಲಿ ಬಿಡಿ ಸರ್, ಅವ್ರಿಗೆ ನಮ್ ಚರಿತ್ರೆ ಗೊತ್ತಿಲ್ಲ, ಇತಿಹಾಸ ಗೊತ್ತಿಲ್ಲ. ನಮ್ಮವ್ರಿಗೆ ನಮ್ಮ ಮೇಡಮ್ ಅವ್ರು ಇದಾರಲ್ಲ, ಮಂಡ್ಯ ಸಂಸ್ಥರಾಗಿದ್ದಂತ ಮೇಡಮ್ ಅವರು. ನಮ್ಮಲ್ಲಿ ಬಹಳ ಜನ ಸಿನಿಮಾ ಆಕ್ಟರ್ಗಳು ಅವ್ರ ಸಪೋರ್ಟ್ ಆಗಿ ಸ್ಟೇಟ್ಮೆಂಟ್ಗಳು ನೋಡಿದೀನಿ ನಾನು. ಬಹಳ ಜನ ಸಿನಿಮಾ ಆಕ್ಟರ್ಗಳು ಸಪೋರ್ಟ್ ಮಾಡ್ತಾ ಇದಾರೆ. ಕನ್ನಡದ ಬಗ್ಗೆ ಏನು? ಕನ್ನಡ ರಕ್ತ, ನಮ್ ರಕ್ತ ಪ್ರಾಣ ಅಂತಾರೆ. ನಿಮ್ ಪ್ರಾಣನೂ ಬೇಡ, ನಿಮ್ ರಕ್ತನೂ ಬೇಡ, ಅಷ್ಟು ಕನ್ನಡದ ಬಗ್ಗೆ ದ್ರೋಹ ಆದಾಗ ನೀವು ಮಾಡ್ಬೇಕು. ನಾನು ಕೂಡ ಕನ್ನಡ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದ್ದೀನಿ, ಏಟ್ ತಿಂದಿದ್ದೀನಿ. ಪೊಲೀಸರು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, 1 ವಾರ ಹಾಸ್ಪಿಟಲ್ ಅಲ್ಲಿ ಇದ್ದೆ. ಅದು ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ನೀವು ಎರಡನ್ನೂ ಸಮರ್ಥ ಮಾಡಕ್ ಹೋಗ್ಬೇಕು. ಅದೇನೋ ಹೇಳ್ತಾರಲ್ಲ, ಎರಡೂನು ಸಮರ್ಥನೆ ಮಾಡಕ್ ಹೋಗೋದು ಅಲ್ಲ. ಅದೇನೋ ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳ್ತಾರಲ್ಲ, ಹಂಗ ಹೇಳಕ್ ಹೋತಾವ್ರೆಲ್ಲ. ಇದನ್ನೆಲ್ಲ ಒಪ್ಪಲ್ಲ. ಇವೆಲ್ಲ ನಾವು ಕೇಳಿರೋವೆ. ಇವೆಲ್ಲ ಕನ್ನಡದ ಬಗ್ಗೆ ಇದ್ರೆ ಯಾವ್ದಾನ ಒಂದ್ ಕಡೆ ನಿಂತ್ಕೊಳ್ಳಿ, ಇಲ್ಲ ಕಮಲ್ ಹಾಸನ್ ಕಡೆ ನಿಂತ್ಕೊಳ್ಳಿ, ಇಲ್ಲ ಕನ್ನಡದ ಕಡೆ ನಿಂತ್ಕೊಳ್ಳಿ. ಕಮಲ್ ಹಾಸನ್ ಹತ್ರ ನಿಂತ್ಕೊಂಡ್ರೆ ಅಲ್ಲೇ ಕಳ್ಸೋದು, ಅಲ್ಲೇ ಇದ್ಬಿಡು, ಇಲ್ಲಿಗೆ ಬರ್ಬೇಡ ಅಂತ ಬಸ್ ಹತ್ಕೊಂಡು ಹೋಯ್ತಾ ಇರು ಅಂತ. ಅವರು ಏನ್ ಪರ್ಮನೆಂಟ್ ಆಗಿ ಹೋದಂಗ ಅವ್ರೆ. ಪರ್ಮನೆಂಟ್ ಆಗಿ ಇರ್ಲಿ.
ಯಾವ್ದಾನ ಒಂದ್ ಬಗ್ಗೆ ಮಾತಾಡ್ಬೇಕು. ಇಲ್ಲ ಅಲ್ಲೇ ಎಲ್ಲ ನನಗ್ ಜ್ಞಾನ ತಮಿಳ್ನಾಡಲ್ಲಿ ಇದೆ. ಯಾರಾದ್ರೂ ಸೀಟ್ ಕೊಡ್ತೀನಿ ಅಂದಿದ್ರು ಅಂದ್ರೆ ಸರ್ ಇಲ್ಲಿ ಉದಾಹರಣೆಗೆ ಈಗ ನಿಮ್ಮ ಪಕ್ಷದಲ್ಲೆಲ್ಲ ಹೆಂಗಾಗುತ್ತೆ ಅಂದ್ರೆ ಸರ್ ಫಸ್ಟ್ ಪಕ್ಷಕ್ಕೆ ದುಡಿಬೇಕು, ಪ್ರಾಥಮಿಕ ಸದಸ್ಯತ್ವ ಸ್ಥಾನ ತಗೋಬೇಕು, ಆಮೇಲೆ ಪಕ್ಷಕ್ಕೆ ದುಡಿಬೇಕು, ಆಮೇಲೆ ಬಿ ಫಾರಮು, ಸಿ ಫಾರಮು, ಡಿ ಫಾರಮು ಏನೋ ಒಂದು ಕೊಟ್ಟು ಎಲೆಕ್ಷನ್ ನಿಲ್ಲಿಸ್ತೀವ್ರು. ಹಿಂಗಲ್ವಲ್ಲ, ಇವ್ರಿಗೆ ಡೈರೆಕ್ಟ್ ಬಿ ಫಾರಮ್ ಸಿಕ್ಕಿತ್ತು ಇವ್ರಿಗೆ. ಅದೇ ಈಗ ಇದೇ ಮಾತನ್ನ ನೀವು ತಮಿಳ್ನಾಡಲ್ಲಿ ಹೇಳಿದ್ರೆ ಇರಕ್ ಬಿಡ್ತಾ ಇದ್ರ ನಿಮ್ಮನ್ನ? ತಮಿಳ್ನಾಡಲ್ಲಿ ನೀವು ಮಾತಾಡಿದ್ರೆ ಇರಕ್ ಬಿಡ್ತಾರ ನಿಮ್ಮನ್ನ? ಅಲ್ಲಿ 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 ಕನ್ನಡ ಅಂದ್ರೆ ಅಟ್ಲೀಸ್ಟ್ ಏನಷ್ಟು? ನಮ್ಮಲ್ಲಿ ನಾವೇ ಮುಖ ನೋಡಿ ಭಯ್ಯ, ತಂಬಿ, ಅಣ್ಣ ಅಂತ ಎಲ್ಲ ಕರಿತೀವಿ, ಚೇಚಿ ಅಂತ. ಅಲ್ಲಿ ನೀವು ತಮಿಳ್ ಬಿಟ್ಟು ಬೇರೆ ಮಾತಾಡಂಗೆ ಇಲ್ಲ. ಅಲ್ಲಿ ಹೋದ್ರು ಬೋರ್ಡು ಕೂಡ ತಮಿಳ್ ಬಿಟ್ಟು ಬೇರೆ ಸಿಗೋದಿಲ್ಲ ನಿಮ್ಗೆ. ಎಷ್ಟೋ ಜನ ತಮಿಳರಿಗೆ ಅನ್ನ ಕೊಟ್ಟೈತೆ ಕರ್ನಾಟಕ. ಕನ್ನಡಿಗರಿಗೆ ಏನ್ ತಮಿಳ್ನಾಡು ತಮಿಳ್ರು ಯಾರು ಕೂಡ ನಮ್ಗೆ ತಮಿಳೇ ಶ್ರೇಷ್ಠ ಅಂತ ಹೇಳಲ್ಲ. ಕರ್ನಾಟಕದಲ್ಲಿ ಇರೋರು ನನ್ನ ತಾಯಿ ಕನ್ನಡ ಅಂತ ಹೇಳ್ತಾರೆ. ಅದು ಬದ್ಧತೆ, ಅದು ಕಮಿಟ್ಮೆಂಟ್ ಅಂತಂದ್ರೆ. ಇವರೆಲ್ಲ ಏನ್ ಸರ್ ಇವರೆಲ್ಲ ಇವರು ದೊಡ್ಡ ದೊಡ್ಡ ಮಂದಿ, ಇವರು ಚಿಕ್ಕ ಬುದ್ಧಿ ಸಣ್ಣ ಬುದ್ಧಿ. ಥ್ಯಾಂಕ್ ಯು ಅಶೋಕ್ ಸರ್, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ.